ರತ್ನಿ ರತ್ನಿ ನಾವು ಕಂಡ್ರೆ ಎಲ್ಲರೂ ಹೊಟ್ಟೆಗೆ ಬಂದು ಬಂದು ಅಪ್ಪಪುರದಾಗ ಒಂದು ಮಗ ಇತ್ತು ಅದನ್ನೂ ಇಲ್ದಾಗ ಆಗೋಯ್ತು. ಅಯ್ಯೋ ಸುಮ್ಕಿರು ಯಾಕಂಗತಿಯೇ ಸುಮ್ಮನಿರು ರತ್ನಿ ಯಾಕೆ ನಡಿ ಹೊಳಿಬೇಡ ಸುಮ್ ಕೂತ್ಕೋ. ಏನು ಮಾಡಕತ್ತದು ಹಣೆ ಬರೋದು ಎಲ್ಲ ಕತೆ. ಆ ಮಗಿನ್ಗೆ ನಮ್ಮ ಮನೇಲಿ ಇರೋಂಥ ಋಣ ಇದ್ರೆ ಇರೋದು, ಋಣ ಇಲ್ಲ ಅದಕ್ಕೆ ಯಾಕತ್ತಿ ಸುಮ್ಮನಿರು. ಎಲ್ಲ ನಿಮ್ಮ ಅವನಿಂದೆಯ ಆಗಿದ್ದು, ನಿಮ್ಮ ಅವನಿಂದೆಯ ಇವೆಲ್ಲ ಬೇಕಾರೆ ಕಾರಣ. ನಮ್ಮವ್ವ ಹೇಳ್ತು ನಾನು ಇರ್ಸ್ಕೊತೀನಿ ಸುಮ್ಮನಿರು ಅಂತ, ಎಷ್ಟು ಹೇಳಿದ್ರು ಕೇಳಲಿಲ್ಲ. ನಾನು ನೋಡ್ಕೊತೀನಿ ಅಂತ ಕರ್ಕ ಬಂದ್ಬಿಟ್ಟು ಅದು ಇದನ್ನೆಲ್ಲ ತಿನ್ನಿಸ್ಬಿಟ್ಟು ನಿಮ್ಮವ್ವ ಮಹಿಳೆ ಹೆಂಗೆ ಮಾಡಿಬಿಡ್ತು ಗೊತ್ತಾ. ಚೂರು ನೀಯತಿಲ್ವಲ್ಲ ನಿನಗೆ. ನಮ್ಮ ಅವ್ವ ನಿನ್ನ ಬಸ್ರಿ ಅಂದಾಕ್ಷಣ ಎಷ್ಟೆಲ್ಲಾರು ಮಾಡದೆ ಅಂತಿದ್ರಲ್ಲಿ ನೀನು ಅವ್ರ ಮೇಲೆ ನಯ್ಯಾಡ್ತಿದ್ದೆಲ್ಲ ರತ್ನಿ. ನೀನು ಕೇಳಿಗಿಡ್ಸ್ಕೊಂಡು ಕೆನ್ಗಿನ ಬಾರ್ಸೋದಿರು. ಇರೋರಿಗೆಲ್ಲ ಹೊಟ್ಟೆ ಕಿಚ್ಚು. ನಾನು ಹೆಂಗೆ ಬಸ್ರಿ ಆದ್ನೋ ಆ ಪೆದ್ದಿ ಮಾಲೂರಿಗೂ ಹೊಟ್ಟೆ ಕಿಚ್ಚು ನಾನು ಕಂಡ್ರೆ, ಅವ್ರ ಮನೆಯವ್ರಿಗೆಲ್ಲ ಹೊಟ್ಟೆ ಕಿಚ್ಚು ನಾನು ಕಂಡ್ರೆ. ಏನು ಮಾಡಿಸಿದ್ರು ಏನು ಮಾಡಿದ್ರು ಗಾಡಿ ನನ್ನ ಮಗ ಸೋದೋಯ್ತು. ನಾನು ಸುದ್ದಿಗೆ ಕೊಡ್ರೆ ನೀನು ಮಗ ಸೇರಿಸ್ಕೊಡ್ಬಿಡ್ತೀನಿ. ಪಾಪ ಅವಳು ಎಷ್ಟು ಮಾಡವಳೆ. ಮತ್ತು ಬಾಗ್ಲಲ್ಲಿ ನಿಲ್ಸ್ಕೊಂಡು ನಿಂತ್ಕೊತಿದ್ರಿ ಪಾಪ ಬೆಣ್ಣ. ಅದು ಏನು ನೋಡಬಾರ್ದು ಉಣ್ಣ ತಿನ್ನೋದಂತ. ಅವ್ವನು ನೀನು ಹಂಗೆ ಆಡಿದ್ರೆ ದೇವ್ರು ಒಳ್ಳೇದು ಮಾಡೋದ. ಎಷ್ಟು ಹೊಟ್ಟೆ ಕಿಚ್ಚು ಕಲ್ತಿದ್ದೀರಿ ನೀವು. ಮಗ ಸೋದೋಯ್ತದ ಅಂತ ನಿಮ್ಗೆ ಹೊಟ್ಟೆ ಉರಿತಾ ಇಲ್ಲ. ಮಾರುನ ಬೋದ್ರಿ ಅಂತ ಹೊಟ್ಟೆ ಉರಿತದೆ ಅಲ್ವ ನಿಮಗೆ. ನೀವೇ ಯಾಕಿರ್ಬೇಕು ಅವು ಸಾಪವ ಎಲ್ಲ ಕಂಡ್ರತ್ನಿ. ಸಾಪ ಹಾಕೋದಲ್ಲ, ಒಂದು ಮಗ ಇರಬೇಕು, ಒಂದು ನಮ್ಮ ಮಟ್ಟಿಲಿ ಒಂದು ಮಗ ಹುಟ್ಟಬೇಕು ಅಂದರೆ ಒಂದು ಒಳ್ಳೆತನ ಇರಬೇಕು, ಒಂದು ಮನುಷ್ಯತ್ವ ಇರಬೇಕು. ನೀನು ಅದನ್ನ ಬಿಟ್ಬಿಟ್ಟು ಪಾಪ ಅಮ್ಮ ಹಾಲನ್ಗೆ ಕೊಡ್ದಂಗೆ ಚಿಕನು ಎಲ್ಲ ತಿನ್ಕೊಳ್ಳೋದು, ಮಟನ್ ತಿನ್ಕೊಳ್ಳೋದು ನೀನು. ಆಮೇಲೆ ಇರೋ ಹಾಲನ್ನ ಕುಡಿಯೋದು, ಒಂದು ಕೆಲಸ ಮಾಡಂಗಿಲ್ಲ ಏನಿಲ್ಲ. ಹಂಗೆ ಮಕ್ಕಳು ಇರಬೇಕು ಅಂದರೆ ಒಳ್ಳೆ ಪುಣ್ಯ ಮಾಡಬೇಕು ಗೊತ್ತಾ ನಿನಗೆ. ನಿನ್ಗೇನು ಗೊತ್ತು. ನಾನೇನು ಮಾಡಕ್ಕೆ ಹೋಗಿದ್ದಿಲ್ಲ. ನಿಮ್ಮ ಅವ್ವ ಅಂದರೆ ಬುದ್ಧಿ ಇಲ್ಲ ನಿನಗೂ, ಬುದ್ಧಿ ಬರ್ನಿಲ್ವಾ. ಆಗಿದ್ದಾಗೋಯ್ತು ಸಿಕ್ಕಿಲ್ಲ ಅಳ್ಬೇಡ. ಏನೋ ಒಳ್ಳೆದಾಗ್ತದೆ. ಡಾಕ್ಟ್ರು ಏನಂದ್ರು, ಮಗ ವೀಕಾಗಿ ಸೋದೋಯ್ತಂತೆ. ಹೊಟ್ಟೆ ಉರಿತ ಕೂತದೆ ನನಗೆ. ಏನೋ ಪುರದ ಒಂದು ಮಗ ಆಯ್ತದಲ್ಲ ಅಂತ ಏನೋ ಆಸೆ ಆಗಿದ್ದೆ ನಾನು. ಇನ್ಮೇಲೆ ಯಾಕೋ ಕಣೆ ನಿಂಗೆ ಆಯ್ತಾ ಇಲ್ಲ ಮಕ್ಕಳು ಮರಿ ಅಂತ ಆಸೆ ಮಾಡ್ಕೊಬೇಡ. ಸುಮ್ಮನೆ ಆಗೋತ್ತಿಗೆ ಏನೋ ಕುಳ್ಗಿಳೋನ್ಗೆ ಆದರೆ ಅವ್ನ ಮಕ್ಕಳು ನಮ್ಮ ಮಕ್ಳಂಗೆ ಸಾಕಾಯ್ತದೆ. ಆರ್ತಿಗೂ ಐಕ್ಲೈತವೆ, ಅದನ್ನೇ ನೋಡ್ಕೊಂಡ್ರೆ ಐಕಿಲ್ವಾ ನಮ್ಗೆ. ಯಾಕೆ ಈಗ ನಾವು ಮದುವೆಗೆ ಸುಮಾರು ವರ್ಷಗಳು ಆದೋ ಬ್ಯಾಡ ಬಿಡುವತ್ತಾಗೆ ಅಲ್ವ ರತ್ನಿ. ಪಾಪ ನಿಂದು ಜೀವ ಹಾಳು ಮಾಡ್ಕೊಳ್ಳೋದು ಯಾಕೆ. ಮಕ್ಕಳು ಅಂತ ನೀನು ಆಸೆಗಿರೋದು ದೇವರು ಅರ್ಧ ಕೊಡೋದು ಕಿತ್ಕೊಳ್ಳೋದಂಗೆ ಮಾಡ್ತವೆ. ಅದು ಯಾತಿಗೆ ಅಲ್ವವ. ಚೆನ್ನಾಗಿ ಮಾತಾಡ್ತಿದ್ರಿ ಕಂಡ್ಬಿಡಿ ನೀವೇ. ಓ ನಿನ್ನ ತಮ್ಮನ ಇರ್ತೀವಿ ಮಕ್ಕಳಾದ್ರೆ ನಮ್ಮ ಮಕ್ಳು ಅನ್ಸ್ಕೊಳಕತ್ತದ. ನಿನ್ನ ತಂಗಿಗೆ ಮಕ್ಕಳಾದ್ರೆ ನಮ್ಮ ಮಕ್ಳು ಅನ್ಸ್ಕೊಳಕತ್ತದ. ಅವ್ರ ಮಕ್ಕಳು ನಮ್ಮ ಮಕ್ಕಳು ನನಗದೆಲ್ಲ ಗೊತ್ತಿಲ್ಲ. ನನಗೆ ಮಗ ಬೇಕು ಅಂದ್ರೆ ಮಗ ಬೇಕು ಅಷ್ಟೇ. ನೀವು ಹಂಗೆ ಅನ್ಕೊಂಡ್ಕೋದ್ರೆ ನಾನು ಕೇಳಿಗಿಳಕಿಲ್ಲ. ಚೆನ್ನಾಗಿ ಮಾತಾಡ್ತಿದ್ರಲ್ಲ ನೀವು, ಚೆನ್ನಾಗಿ ಮಾತಾಡ್ತಾ. ಏನೋ ದೇವ್ರು ಒಳ್ಳೇದು ಮಾಡಿ ತಡಿ ಆಸ್ಕಿಸ್ಪತ್ರೆ ತಿರ್ಗಿಸ್ಕೊಡ್ತೀನಿ. ದೇವ್ಗಿಸ್ದಂಗೆಲ್ಲ ಹೋಗ್ಬಿಟ್ಟು ಬರೋದ ಒಂದು ನಮ್ಮ ಮಗಿನಂಗೆ ಇದ್ದಂಗೆ ಆತದ ಆಗಲಿ ಅನ್ನೋದನ್ನ ಹೇಳೋದು ಕಂಡೀವ್ನಿ. ಓ ಮಾಲನ್ಗೆ ಅದಾವಂತೆ ಬೇಡವಂತೆ, ಆಮೇಲೆ ತಂಗಿಗೆ ಅದಾವಂತೆ ಬೇಡವಂತೆ. ಅವ್ರ ಮಕ್ಳು ಅವ್ರಿಗೆ ಹೆಚ್ಚು, ನಮಗೆ ಬೇಡವಾ. ಹಂಗಾರೆ ನಿಂಗೇನು ಗೇದು ಇಟ್ಟು ಹಾಕ್ನ ರೀ ಮಕ್ಳಿಗೆ. ಎಲ್ಲ ಕಂಡ್ರತ್ನಿ ಅದಕ್ಕೆ ಯಾಕೆ ಕೋಪ ಮಾಡ್ಕೊಂಡಿಯೇ. ಪಾಪ ಮಾಡ್ಕೊಳಕ್ಕಲ್ಲ ನೀನು ಕೇಳೋರು ಮಾತಿಗೆ. ಚೆನ್ನಾಗಿ ಮಾತಾಡ್ತೀಯ ಬಿಡು ನೀನು. ಕಂಡ್ರತ್ನಿ ನಾನೇನಂದೆ ಈಗ ತಮ್ಮನ ಮಕ್ಳುಗಳು ದೊಡ್ಡಪ್ಪನಿಗೆ ಆಗಲ್ಲ ಅಂದವ. ಅವನೇ ನಿನ್ನ ಮಕ್ಳು ನೋಡ್ಕೊಳಂಗೆ ಹಚ್ಕಡೆ ನೋಡ್ಕೋ. ಅವನೇ ಆಸೆ ಪ್ರೀತಿ ಕೊಡು. ಅವೇ ಹೂವು ಅನ್ಕೊಂಡು ಸಾಯ್ತವೆ, ಬಿದ್ದು ಸಾಯ್ತವೆ. ನೀನು ಸುಮ್ಮನೆ ನನ್ನ ಮಕ್ಳು ಅನ್ಕೊಂಡು ಕೂತ್ಕೊಂಡ್ರೆ ನಿನ್ನ ಮಕ್ಕಳೇ ಇದೇ ಆಗ್ತಾ ಇಲ್ಲ ಪಾಪ. ಸುಮ್ಮನೆ ಯಾಕೆ ಜೀವ ಹಾಳು ಮಾಡ್ಕೊಂಡಿಯೇ. ಮಕ್ಳು ಅನ್ನೋ ಆಸೆನ ಬಿಡ್ಬಿಟ್ಟು ಚಪ್ಕಿರೋದು ಕಲ್ತ್ಕೊ ನೀನು. ನಮ್ಗೆ ಯಾಕೆ ಮಕ್ಕಳು ಈಗಲೂ ಬೇಡಕತೆ. ನಾನು ಮದುವೆಗೆ ಒಂದು 5-6 ವರ್ಷ ಮಕ್ಳಾದ್ರೆ ಒಂಥರ ಚಂದ. ಈಗಾಗಲೇ ಒಂದು 5 ವರ್ಷ ಆಗದೆ. ಈಗ ಮಕ್ಳು ಎತ್ಕೊಂಡು ನಾವೇನು ಮಾಡೋದು. ಬೇಡಕತೆ. ಹೆಂಗೋ ಇರೋದು ಸಾಕಾಯ್ತವಂತೆ ಅವೈಕ್ಲೆಯ. ಇನ್ನೇನೋ ಆಡಿಬಿಡಿ ಪಾರ್ತಿಗೂ ಆದರೆ ಅದನ್ನೇ ಆಡ್ಸ್ಕೊಂಡಿರುವಂತೆ. ಮಗಿಗೇನೋ ಬಿಟ್ಟಾಕ್ಬಿಟ್ಟು ಉಣ್ಕೊಂಡು ತಿನ್ಕೊಂಡು ಆರಾಮಾಗಿ ಇರೋದು ಕಲ್ತ್ಕೊ. ಹೋಗು ಕೆನ್ಗಿನ ಚೂದ್ಬಿಟ್ಟಾನು ಎದ್ದು ಬಂದನ ಇಲ್ಲಿ. ನನಗೇನು ಬುದ್ಧಿ ಹೇಳಕ್ಕೆ ಬಂದಿರೋದೇನ ಅಂತಿದೆ. ನಿನ್ನ ಇಷ್ಟ ಕಣವ, ನಿನ್ನ ಜೊತೆ ಕಚ್ಚರಾಕಿಲ್ಲ ನಾನು. ಅಣ್ಣ ಅದಕ್ಕೆ ಈಗ ಸಮಾಧಾನ ಆಯ್ತು, ಎಲ್ಲಾರ್ಗು ಸಮಾಧಾನ ಆಗೋಯ್ತು ಈಗ. ಅದೇನು ಮಾತಾಡು ಪಾಪ. ಅಲ್ಲ ಕಣದಕ್ಕೆ ಒಂಚೂರು ಹೊಟ್ಟೆ ನುಸಿದಂಗೆ ಹೋಗಿ ತೋರಿಸ್ಕೋಬೇಕು ತಾನೆ ನೀವು ಆಸ್ಪತ್ರೆಗೆ. ಅಣ್ಣ ನೀನಾರೇ ಒಂಚೂರು ಹೊಟ್ಟೆನೂ ಒಂದು ತಕ್ಷಣ ಹೋಗಿ ತೋರಿಸ್ಬೇಕಲ್ವಣ್ಣ. ಹೊಟ್ಟೆ ಉರ್ದಿ ಬೆಂಕಿ ಎತ್ತಿದಲ್ಲ ಪಾಪ. ಆ ಕಾಲದಿಂದ ಮಕ್ಕಳು ತಿತ್ತಿಲ್ಲ. ಏನೋ ಈಗ ಒಂದು ಮಕ್ಕಳಾಯ್ತವೆ ಅಂತ ಖುಷಿಯಾಗಿದ್ದು. ಅದೇ ನಿನ್ಗಿರೋ ಬುದ್ಧಿ ನಿಮ್ಮ ಅಣ್ಣನ್ಗಿದ್ದಿದ್ರೆ ಇವತ್ತು ನಾವು ಮಕ್ಕಳೆಲ್ಲ ಇಷ್ಟು ಉದ್ದ ಇರೋವು ಕಣಪ್ಪ, ಇಷ್ಟು ಉದ್ದ ಇರೋವು.
ಹಾಂ ಏನ ಎತ್ಲ ಅನ್ನಕ್ಕಿಲ್ಲ. ಕೆಲಸ ಆಯಿತು ದುಡ್ಡಾಯಿತು, ಕೆಲಸ ಆಯಿತು ದುಡ್ಡಾಯಿತು, ಇನ್ನೇನು ಬೇಡ. ತಿನ್ನೋಕ್ಕಿದ್ಬಿಟ್ರೆ ಮಕ್ಕಳು ಬೇಡ, ಮರಿ ಬೇಡ, ಏನು ಬೇಡ. ನಿನ್ನಂಗೆ ಬುದ್ಧಿವಂತರಾಗಿದ್ದಿದ್ರೆ ನಾನು ಯಾಕೆ ಹಿಂಗೆ ನಳ್ತಿದ್ದೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ. ಹಾಂ ಉಳಕ್ಕೆ ಇನ್ನೇನು ಮಾಡಿರಿ ನೀವರೇ ಹುಷಾರಾದ್ರಲ್ಲ, ಅದೇನೋ ನಿಮಗೆ ಅಪಾಯ ಅಂತಿದ್ರಂತಲ್ಲ. ಅಪ್ಪ ಏನಾದ್ರಾಗಲಿ ಏನಾರೇ ಆಗಲಿ ಇವ್ನ ಮಗ ಇಲ್ವಲ್ಲ ಅಂತ ಚಿಂತೆ. ಯಾಕಂದ್ರೆ ಯಾಕೆ ಚಿಂತೆ ಮಾಡಿರಿ ಸುಮ್ಕಿರಿ. ಅಲ್ಲ ಕಣ ನೀನಾರೇ ಹುಷಾರ ನೋಡ್ಕೋಬೇಕಲ್ವಣ. ಅದಕ್ಕೆ ಜೊತಿದ್ದು ಕೂಡ ಏನು ಹೇಳಲ್ಲ ನನಗೆ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳೋ ಮಕ್ಕಗಳ ಇವು ಸುಮ್ ಕೂತ್ಕಲ್ಲ ಮಾತಾಡುವೆ. ಸುಮ್ಮನೆ ಮನೇಲಿ ಇವೆ ಅಂತ ಅದು ಅಡ್ಡ ದಿಡ್ಡಿ ತಿಂದುಬಿಟ್ರೆ ಆಗ್ಬಿಡ್ತಾ? ಲೆಕ್ಕ ಜಮ ಬೇಡವಾ? ಅಳತೆ ಪ್ರಮಾಣ ಬೇಡವಾ? ಮಾಡ್ಕೊಂಡು ಕೂತ್ಕೊಂಡವಳಲ್ಲ ಅಣ್ಣ. ಇನ್ನು ಏನು ಮಾಡಿಯೇ ತಿನ್ನೋದು ಉಣ್ಣೋದೆಲ್ಲ ಬಿಟ್ಬಿಟ್ಟು ಮಕ್ಳು ಎತ್ಕೊಂಡು ಕೂತ್ಕೊಳಕತ್ತದ? ಏನು ದೇವ್ರು ಒಳ್ಳೇದು ಮಾಡ್ತಾನಂತೆ ಮಾಡ್ದಕ್ಕೆ. ಯಾವ ಊಟ ಮಾಡ ಹೋಗಪ್ಪ, ಯಾವ ಊಟ ಸೇರೋದು, ಯಾವ ಊಟ ಸೇರೋದು. ದೇವರು ಕೈಗೆ ಬಂದಿದ್ದು ಬಾಯಿಗೆ ಬರ್ದಂಗೆ ಮಾಡ್ತಾನ. ಯಾವ ಒಳ್ಳೇದಾಯ್ತದೆ ಕತೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡಿರಿ ಅಣ್ಣ. ಅದೇನೋ ಇನ್ನೂ ಹಂಪ್ಲ ಏನೇನು ಬೇಕು ತಂದ್ಕೊಡೋಣ. ಕಾಸು ಇಸ್ಕೊಂಡು ಕೊಡ್ತೀನಿ ಕಾಸ. ಏನು ಅಂತ ಬೇಜಾಕ ಹೋಗಪ್ಪ ಕಾಸು. ನಿಮ್ಮ ಅಣ್ಣ ಒಸಿಯಪ್ಪ ತಂದ್ಕೊಡೋದು, ಒಸಿಯ ತಂದ್ಕೊಡೋದು, ಹಣ್ಣು ಪಣ್ಣು ತಂದ್ಕೊಡ್ಬೇಕು ಅಂತ ಕಾಸು ಇಸ್ಕೊಟ್ರೆ ಅವ್ರ ಕೈಲಿ ಕೊಡ್ಬೇಡಪ್ಪ. ಕುಳ ನನ್ನ ಕೈಲೇ ಕೊಡು, ನಾನು ತರಿಸ್ಕೊತೀನಿ. ಕೊಡೋಣ ಬುಡೋದಕ್ಕೆ ಕೊಡ್ತೀನಿ ಅಂತ ನಿಮ್ಮ ಕೈಲೇ ಕೊಡ್ತೀನಂತೆ ತರಿಸ್ಕೊಳ್ಳಿವ್ರಿ ಬುಡಿ. ಅಣ್ಣ ನೀನುವೇ ಬಾಡಿಗೆ ಬಿಡು. ಅದಕ್ಕೆ ಏನು ತಿಂತದೆ ತಂದ್ಕೊಡೋಣ. ಕಿರಪ್ಪ ಬಾಡ್ ಬೇಡಕತ್ತೆ ಇವಳಿಗೆ. ತಿಂದು ಹಿಂಗೆ ಮಾಡ್ಕೊಂಡು ಕೂತ್ಕೊಂಡು ಅರೆ ಬೇಡಕತ್ತೆ. ಮೂಸಿಂಬೆ ದಾಳಿಂಬೆ ಹಣ್ಣುಗಳನ್ನೇ ಅದಕ್ಕೆ ಹಚ್ಕಟ ತಿನ್ನೋದಕ್ಕೆ ನೋಡ್ರಿ ಹೇಳವ್ರೆ. ಸೊಪ್ಪು ತರಕಾರಿ ಎಲ್ಲನೂ ಚೆನ್ನಾಗಿ ತಿನ್ನಿ, ಹಾಲು ಕುಡೀರಿ, ಆಮೇಲೆ ತುಪ್ಪ ಬೆಣ್ಣೆ ಏನಾರು ತಿನ್ನಿ, ರಕ್ತ ಕಮ್ಮಿ ಅದೇ ಅಂತ. ಕುಡೀರಿ ಹಾಲೆಲ್ಲ ಹಚ್ಕಟಗೆ ಮಾಡ್ದಣ. ಆಡ್ಬೇಕಲ್ಲ ಕೂಡ. ನೀನು ಇಲ್ಲಿ ಕೆಲ್ಸಕ್ಕೆ ಹೋಗಿಲ್ಲ ಇವತ್ತು? ಹೋಗ್ಬೇಕಿತ್ತು ಕಣ. ಅದೇ ಅದಕ್ಕೆ ಮಾತಾಡ್ಸೋದಂಟಂಗೆ ಬಂದೆ. ಹೋಯ್ತೀನಿ ಕೊಂಡ್ರಾತದ ಹೋಯ್ತೀನಿ. ಕಾಲು ಕಿರಿಯನು ಏನು ಚೆನ್ನಾಗಿ ಬುದ್ಧಿ ಕಲ್ತಿದ್ದಾನು. ಹಾಂ ಅದು ತಿನ್ನು ಇದು ತಿನ್ನು ಅಂತ ಹೇಳ್ತಿದ್ದೀನಿ. ಒಂದು ಬಾಯಲ್ಲಿ ನಿನ್ನ ಬಾಯಲ್ಲಿ ಒಂದು ಮಾತಾಡೇ ಬತ್ತಾ ಏನಾರು ತಿನ್ನು ಉಣ್ಣು ಅಂತ. ಹಾಂ ಏನು ಬರೋಕ್ಲಾಕತ್ಬಿಡು ನಿನಗೆ. ಯಾಕೆ ನಾನು ಹೇಳಿಲ್ಲ ನೀನು ಹಸ್ಕೊಂಡಿದ್ದೀನೋ? ಏನು ತಿನ್ನಕ್ಕಿಲ್ವೇನೋ? ನೋಡು ಮಕ್ಕವ ಎಡ್ತಿ ನೋಡ್ಕೊಳ್ಳೋ ಮಕ್ಕವ ಹೆಂಗದೆ ಅಂತ. ನಿನಗೆ ಎಷ್ಟು ಮಾಡಿದ್ರು ಅಷ್ಟೇ ಕತೆ. ಜೀವನ ಪೂರ್ತಿ ಗೇದ್ರು ನಿನಗೆ ಗೇದಿ ಅಂತ ಅನೇಕ ಬಿಡು. ತಿಂದ ಇಲ್ಲ ಊಟ ಮಾಡಿಲ್ಲ, ಊಟ ಮಾಡಬೇಕು. ಮಾಡು ಮತ್ತೆ ಹೋಯ್ತೀನಿ ಕೆಲ್ಸಕ್ಕೆ. ಕೆಲ್ಸಕ್ಕೆ ಹೋಗಿರಾ? ಕೆಲ್ಸಕ್ಕೆ ಹೋಗ್ಬಿಟ್ಟು ₹1 ತೋರಿಸ್ಬೇಡಿ. ಬರೀ ಹತ್ತತ್ತಾಗೆ ಮಾಡ್ಕೊ ಹೋಗಿ. ಹಂಗ ಬೇರೆ ತಗೊಂಡು ಕೂತಾಳೆ ಹೂವು. ಸಂಘ ಕಟ್ಟಬೇಕು, ವಾರದ ಚೀಟಿಗಳು ಬರ್ತವೆ, ಅವೆಲ್ಲ ಮಾಡೋದು ಬೇಡವಾ? ನಿಮ್ಗೆ ಯಾಕೆ ಇರ್ತಿ ಮಕ್ಕಳು? ಸಂಜೆ ಗಂಟೆ ನಿಮ್ಮ ಓದಿ ಸಂಘ ತಗೊಂಡವಳೆ, ಚೀಟಿ ತಗೊಂಡವಳೆ ಅಂತ ಕಟ್ಕೊಂಡು ಹೋಗು. ನಮ್ಗೆ ಏನು ಮಾಡಬೇಡ ನೀನು. ಇನ್ನೇನು ಮುಗಿಸ್ಬಿಟ್ಟೆ ಸುಮ್ಕಿರು. ಇನ್ನು ಐಕಿಲ್ಲ ಕತೆ. ನಾವೇನ ಕಟ್ಕೊಂಡು ಹೋಯ್ಕಿಲ್ಲ. ನಾನುವೇ ಬರೀ ಕಷ್ಟ ಸುಖ ಅಂತ ನೋಡ್ ಕೂತ್ಕೊಳ್ಳೋಣ. ನಾನು 3 ಕಾಸು ಮುಡ್ಕೋದು ಬೇಡವಾ? ಇಲ್ಲ ಕತೆ. ಅವ್ನಿಗೆ ಹೇಳ್ಬಿಡ್ತೀನಿ ನೀನು ಚೀಟಿ ಪಟ್ಟಿ ತಗೊಬಿಡಕನವ. ನನ್ನ ಕೈಲೂ ಹಾಕಿಲ್ಲ ಕೆಲಸ ಮಾಡೋಕ್ಕೆ ಅಂತ. ಹೋಗೋ ಕೆಲಸ ಮಾಡಿ ಸಂಜೆ ಗಂಟೆ ಮಾತಾಡಿವ್ರಂತೆ. ಮುಂದುವರಿಯುವುದು. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವೀಡಿಯೋ ನೋಡೋಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ರಿಲೇಟಿವ್ಗೂ ಸಪೋರ್ಟ್ ಮಾಡಿ.